We'll begin with the problem. What is the problem? ಸ್ವಲ್ಪ ಲೆಂದಿ ಪ್ರಾಬ್ಲಮ್ ಅದು. 2 ಮಂತ್ಸ್ ಇದು ಕ್ಯಾಶ್ ಬಜೆಟ್ ನಮಗೆ ಪ್ರಿಪೇರ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಪ್ರಾಬ್ಲಮ್ ನಿಮಗೆ ಕಳಿಸಿರುವಂಥದ್ದು ನಾನು 3 ತಿಂಗಳ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏಪ್ರಿಲ್, ಮೇ ಆ್ಯಂಡ್ ಜೂನ್. ಏಪ್ರಿಲ್ ಈಸ್ ದ ಆಕ್ಚುಯಲ್ ಫಿಗರ್. May and June estimated figures are given. So wages and salary, sales, purchases, excise duty, income tax, and closing balance of cash. Additional information is given. 50% of wages and salaries are payable in the next month. So 50% ಮಾತ್ರ ಆಯಾ ಮಂತಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ನು ಉಳಿದ 50% ಹಿಂದಿನ ಮಂತ್ ಇದ್ದು ನೀವು ಬಜೆಟ್ ಮಾಡುವಾಗ ಕನ್ಸಿಡರ್ ಮಾಡಬೇಕು. And 50% of purchases represent credit purchase. Out of credit purchase, 50% is payable in the same month. Total purchase ಅಲ್ಲಿ 50% credit purchase. 50% ಅಲ್ಲಿ 50% is payable in the same month. 25% is payable in the next month, and remaining 25% is payable after 2 months. And 50% of the sales represent credit sales. Out of credit sales, 60% are received in the same month at a cash discount of 2%, and 20% is received in the next month at a cash discount of 1%, and remaining 20% after 2 months without any cash discount. Debtors ಅದೇ ತಿಂಗಳಲ್ಲಿ ಕೊಟ್ಟರೆ 2% ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರೆ. ಸೊ 60% ಸೇಮ್ ಮಂತಲ್ಲಿ ರಿಸೀವ್ ಮಾಡ್ತಾರೆ ವಿತ್ 2% ಕ್ಯಾಶ್ ಡಿಸ್ಕೌಂಟ್. ಆ್ಯಂಡ್ 20% ಈಸ್ ರಿಸೀವ್ಡ್ ಇನ್ ದ ನೆಕ್ಸ್ಟ್ ಮಂತ್ ಅಟ್ ಎ ಕ್ಯಾಶ್ ಡಿಸ್ಕೌಂಟ್ ಆಫ್ 1 ಮಂತ್. 1 ಮಂತ್ ಬಿಟ್ಟು ಕೊಟ್ಟರೆ 1% ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರೆ. 20% ಅಲ್ಲಿ ನೆಕ್ಸ್ಟ್ ಮಂತಲ್ಲಿ ನಾವು ರಿಸೀವ್ ಮಾಡುವಂಥದ್ದು ವಿತ್ 1% ಕ್ಯಾಶ್ ಡಿಸ್ಕೌಂಟ್. ಆ್ಯಂಡ್ ರಿಮೈನಿಂಗ್ 20% ಆಫ್ಟರ್ 2 ಮಂತ್ಸ್. ಇದಕ್ಕೆ ಯಾವುದೇ ಡಿಸ್ಕೌಂಟ್ ಇರುವುದಿಲ್ಲ. ಎಕ್ಸೈಸ್ ಡ್ಯೂಟಿ ಆಫ್ ಈಚ್ ಮಂತ್ ಈಸ್ ಪೇಯಬಲ್ ಇನ್ ದ ನೆಕ್ಸ್ಟ್ ಮಂತ್. ಎಕ್ಸೈಸ್ ಡ್ಯೂಟಿಯನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ. ಇನ್ ಏಪ್ರಿಲ್, ಫರ್ಮ್ ಇನ್ವೆಸ್ಟೆಡ್ ₹9 lakh into fixed deposit with State Bank of India at 4% interest for 3 months. The interest is payable by the bank every month. ಪ್ರತಿ ತಿಂಗಳಿಗೆ ಬ್ಯಾಂಕಿನವರು ಬಡ್ಡಿ ಕೊಡ್ತಾರೆ. ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ತಿಂಗಳಿಗೆ ಇನ್ಕಮ್ ಅಲ್ಲಿ ನೀವು ಬರಿಬೇಕು, ರೆಸಿಪ್ಟ್ ಅಲ್ಲಿ ಬರಿಬೇಕು. ಆಮೇಲೆ ಓಲ್ಡ್ ಮೆಷಿನ್ ಈಸ್ ಸೋಲ್ಡ್ in April for ₹1,25,000. Cash is expected to be received in May. April ಅಲ್ಲಿ ಸೇಲ್ ಮಾಡಿದ್ದೇವೆ, ಮೇ ಅಲ್ಲಿ ಅದರದ್ದು ಹಣ ಬರ್ತದೆ ನಮಗೆ. And last one, a new machine is expected to be purchased in May for ₹2 lakh, for which payment is expected to be made in June. ಜೂನ್ ಅಲ್ಲಿ ಅದರ ಪೇಮೆಂಟ್ ಅನ್ನು ಮಾಡಬೇಕು ನಾವು. ಸೊ ಜೂನ್ ಇದ್ದು ಪೇಮೆಂಟ್ ಮಾಡುವಾಗ ಅದನ್ನು ಸೇರಿಸಬೇಕು. ಮೇ ಅಲ್ಲಿ ಒಂದು ಮೆಷಿನ್ ಪರ್ಚೇಸ್ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜೂನ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇರೋದು. ಸೊ ಯು ಆರ್ ಸಪೋಸ್ ಟು ಪ್ರಿಪೇರ್ ದ ಕ್ಯಾಶ್ ಬಜೆಟ್ ಫಾರ್ ಮೇ ಆ್ಯಂಡ್ ಜೂನ್. ಮೇ ಮತ್ತು ಜೂನಿಗೆ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕು. ಫಸ್ಟಿಗೆ ಮೇ ತಿಂಗಳ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕು ವಿತ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅದು ಏಪ್ರಿಲಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಮೇದು ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿ ಮಾಡಬೇಕು ನೀವು. ಆಮೇಲೆ ಮೇದು ಬಜೆಟ್ ಮುಗಿದ ಮೇಲೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗ್ತದೆ, ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಜೂನ್ ಅಂತೇಳಿ ಕನ್ಸಿಡರ್ ಮಾಡಿ ಅಲ್ಲಿಂದ ಜೂನ್ ಇದ್ದು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕು. 2 ಮಂತ್ ಇದ್ದು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ. ಸೊ ಅದರಿಂದ ನಾವು ಫಸ್ಟಿಗೆ ಏಪ್ರಿಲ್ ಇದು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡೋದು. ಸೊ ಹೇಗೆ ಏಪ್ರಿಲ್ ಇದು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ನಿನ್ನೆ ನಾವು ಮಾಡಿದ್ದು ಈ ಲಾಜಿಕಲ್ಲಿ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು ಮೇದು. ಏಪ್ರಿಲಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ₹4,50,000. ಓಪನಿಂಗ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಲ್ಲಿ ನಮಗೆ ಕೊಟ್ಟಿರುವಂಥದ್ದು ₹4,50,000. ಆಮೇಲೆ ಏನು ಮಾಡ್ತೀವಿ ನಾವು, ಇದನ್ನು ಎ ಅಂತೇಳಿ ಕನ್ಸಿಡರ್ ಮಾಡ್ತೀವಲ್ವಾ, ಇನ್ನು ಹೇಳಿ. ಎ ಓಪನಿಂಗ್ ಬ್ಯಾಲೆನ್ಸ್, ಬಿ add receipt,
ಆ್ಯಡ್ ರಿಸಿಪ್ಟ್ಸ್ ಅನ್ನು ನಾವು ಅಲ್ಲಿ ಆ್ಯಡ್ ಮಾಡಬೇಕು ಒನ್ ಬೈ ಒನ್. ಯಾವುದೆಲ್ಲ ಕ್ಯಾಶ್ ರಿಸಿಪ್ಟ್ಸ್ ಇದೆ ಅಂತ ಇಲ್ಲಿ ಬರೆಯೋಣ ನಾವು. ಯಾವುದು ಫಸ್ಟ್ ಒನ್ ಇವತ್ತು ಕ್ಯಾಶ್ ಸೇಲ್ಸ್ ಬರೀರಿ. ಕ್ಯಾಶ್ ಸೇಲ್ಸ್ ಎಷ್ಟು ಕ್ಯಾಶ್ ಸೇಲ್ಸ್ ಫಾರ್ಮ್ಯಾಟ್ ಎಲ್ಲ ಡ್ರಾ ಮಾಡಿಕೊಳ್ಬೇಕು. ಫಸ್ಟಿಗೆ ಕ್ಯಾಶ್ ಸೇಲ್ಸ್ ಎಷ್ಟು 50%. ಮೇದು ಕ್ಯಾಶ್ ಸೇಲ್ಸ್ ಎಷ್ಟು ಸೇಲ್ಸ್ ಕೊಟ್ಟಿದ್ದಾರೆ 14 lakhs ಸೇಲ್ಸ್ ಇದೆ. ಆ 14 lakhs ಅಲ್ಲಿ 50% ಕ್ಯಾಶ್ ಸೇಲ್ ಅಂತ. ಸೊ 50% ಆಫ್ 14 lakhs. ಆಗ್ತದೆ ಕ್ಯಾಶ್ ಸೇಲ್ ಆಗ ನಮಗೆ 7 lakh ಆಗ್ತದೆ. ಸರಿಯಾ? ಟೋಟಲ್ ಸೇಲ್ಸ್ 14 lakh. ಸೊ 14 lakh ಅಲ್ಲಿ 50% ಆಫ್ ದ ಸೇಲ್ ರೆಪ್ರೆಸೆಂಟ್ ಕ್ಯಾಶ್ ಸೇಲ್ ಅಂತ ಹೇಳಿ. ನೆಕ್ಸ್ಟ್ ರಿಸಿಪ್ಟ್ ಫ್ರಮ್ ಡೇಟಾಸ್ ಎರಡನೇದು. ರಿಸಿಪ್ಟ್ಸ್ ಫ್ರಮ್ ಡೇಟಾಸ್ ಇದು ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಔಟ್ ಆಫ್ ದ ಕ್ರೆಡಿಟ್ ಸೇಲ್ಸ್ 60% are received in the same month at a cash discount of 2%. Credit sales is to credit sales 7 lakhs. ಸರಿಯಾ? 7 lakhs ಅಲ್ಲಿ 60% is received in the same month. ಎಷ್ಟಾಗ್ತದೆ ಕ್ಯಾಲ್ಕುಲೇಷನ್ ಮಾಡುವಾಗ? ರಿಸಿಪ್ಟ್ ಫ್ರಮ್ ಡೇಟಾಸ್ ನಾನು ಇಲ್ಲೇ ಬ್ರಾಕೆಟ್ ಅಲ್ಲಿ ಬರೀತೇನೆ. ಮೇ 7 lakh credit sales. Into 60%. 7 lakh into 60%. ಎಷ್ಟಾಗ್ತದೆ 7 lakh into 60% ಅಂದ್ರೆ 4,20,000. 4,20,000 ಆಗ್ತದೆ. ಬರ್ದ್ರಾ? ಇನ್ನು ಇದು ಅದೇ ತಿಂಗಳಲ್ಲಿ ರಿಸೀವ್ ಮಾಡೋದು ನಾವು. 4,20,000 ಅದೇ ತಿಂಗಳಲ್ಲಿ ರಿಸೀವ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತೇವೆ ನಾವು? 2% ಡಿಸ್ಕೌಂಟ್ ಕೊಡ್ತೇವೆ. ಸೊ ಇದಕ್ಕೆ ಲೆಸ್ ಡಿಸ್ಕೌಂಟ್ 2% ಮಾಡ್ಬೇಕು ನೀವು. ಒಂದಲ್ಲ ಬೋರ್ಡ್ ಇದ್ರೆ ಚಂದ. ಲೆಸ್ ಡಿಸ್ಕೌಂಟ್ 2%. 2% ಡಿಸ್ಕೌಂಟ್ ಅಂದ್ರೆ 4,20,000 ಇಸ್ 8,400. 8,400 ಆಯ್ತು. 8,400 4,20,000 minus 8,400 is equal to 8,400
4,11,600 ಆಗ್ತದೆ. ಇದು ನಮಗೆ ರಿಸಿಪ್ಟ್ ಫ್ರಮ್ ಡೆಟರ್ಸ್ ಫಾರ್ ಮೇ. ಆಮೇಲೆ ಇನ್ನೇನು ಹೇಳಿದ್ದಾರೆ, ಏಪ್ರಿಲಿನ ರಿಸಿಪ್ಟ್ ಫ್ರಮ್ ಡೆಟರ್ಸ್ ಬರೀಬೇಕು. ಏಪ್ರಿಲ್ ಮೇ ಆಯಿತು. ನೆಕ್ಸ್ಟ್ ಲೈನಲ್ಲಿ ಬರೆಯೋಣ ನಾವು ರಿಸಿಪ್ಟ್ಸ್ ಫ್ರಮ್ ಡೆಟರ್ಸ್ ಬ್ರಾಕೆಟ್ ಅಲ್ಲಿ ಏಪ್ರಿಲ್. ಏಪ್ರಿಲ್ ಇದು ಏನು ಹೇಳಿದ್ದಾರೆ ಅಲ್ಲಿ? ಏಪ್ರಿಲ್ ಇದು ಏಪ್ರಿಲಿನ ಕ್ರೆಡಿಟ್ ಸೇಲ್ಸ್ ಎಷ್ಟು? ಏಪ್ರಿಲ್ ಇದು ಕ್ರೆಡಿಟ್ ಸೇಲ್ಸ್ 12 ಲಕ್ಷದ ಅರ್ಧ 6 ಲಕ್ಷ. ಸೊ 6 ಲಕ್ಷದಲ್ಲಿ 20%, 6 lakh is credit sales of April into 20% is received in the next month. 20% is received in the next month. So ಎಷ್ಟಾಗ್ತದೆ? 1,20,000 ಆಗ್ತದೆ. 1,20,000. ಇಲ್ಲಿ ಏನು ಮಾಡ್ತಾರೆ? 1,20,000 ರಿಸೀವ್ ಮಾಡುವಾಗ ನೀವು ಡಿಸ್ಕೌಂಟ್ ಕೊಡ್ತೀರಿ. ಲೆಸ್ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತೀರಿ. 1 ಮಂತ್ ಬಿಟ್ಟು ಕೊಟ್ಟವರಿಗೆ 1% ಡಿಸ್ಕೌಂಟ್ ಕೊಡ್ತೀವಿ. ಸರಿಯಾ? 1% ಡಿಸ್ಕೌಂಟ್ ನಾವು ಕೊಡ್ತೇವೆ. 1% ಡಿಸ್ಕೌಂಟ್ ಎಷ್ಟು ಆಗ್ತದೆ? ಅದು 1,200 rupees ಆಗ್ತದೆ. 1,200 rupees. ಸೊ ಇದರಲ್ಲಿ ಈಗ 1,200 rupees ನೀವು ಲೆಸ್ ಮಾಡಬೇಕು. ಎಷ್ಟು ಅಮೌಂಟ್ ಉಳಿತದೆ ಅಲ್ಲಿ? 1,18,800 ಉಳಿತದೆ. 1,18,800 ಇಷ್ಟು ರಿಸಿಪ್ಟ್ ಫ್ರಮ್ ಡೆಟರ್ ಆಯ್ತು. ಯಾವುದು? ಏಪ್ರಿಲ್ ತಿಂಗಳ ರಿಸಿಪ್ಟ್ ಫ್ರಮ್ ಡೆಟರ್. ಸೊ ಈಗ ಏನು ಮಾಡ್ಬೇಕು ನೀವು? ಟೋಟಲ್ ರಿಸಿಪ್ಟ್ ಫ್ರಮ್ ಡೆಟರ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಅಮೌಂಟ್ ಮತ್ತು ಈ ಅಮೌಂಟನ್ನು ಕೂಡಿಸ್ಬೇಕು. ಎಷ್ಟಾಗ್ತದೆ ಅದು? 5,30,000 5,30,400 ಆಗ್ತದೆ. 5,30,400 ಆಗ್ತದೆ. ಇದು ನಮಗೆ ರೆಸಿಪ್ಟ್ ಫ್ರಮ್ ಡೆಟರ್ ಅಲ್ಲಿ ಮೇದು ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಅದೇ ತಿಂಗಳದ್ದು 60% ಅದೇ ತಿಂಗಳಲ್ಲಿ ರಿಸೀವ್ ಮಾಡ್ತೇವೆ. ಅದು 4,20,000 ಆಗುತ್ತೆ. ಆಯಾ ಮಂತ್ ಅದೇ ಮಂತಲ್ಲಿ ಕೊಟ್ಟರೆ ನಾವು ಕಸ್ಟಮರ್ಸಿಗೆ 2% ಡಿಸ್ಕೌಂಟ್ ಕೊಡ್ತೇವೆ. ಆಗ ನೆಟ್ ಅಮೌಂಟ್ ನಾವು ರಿಸೀವ್ ಮಾಡುವಂಥದ್ದು 4,20,000 ಅಲ್ಲಿ 4,11,600 ಮಾತ್ರ. ಆಮೇಲೆ ಏಪ್ರಿಲ್ ಸೇಲ್ಸಿನ 20% ಮೇ ಅಲ್ಲಿ ರಿಸೀವ್ ಮಾಡ್ತೇವೆ. ಇನ್ನು ಉಳಿದ 20% ನೆಕ್ಸ್ಟ್ ಜೂನಲ್ಲಿ ರಿಸೀವ್ ಮಾಡ್ತೇವೆ. ಸೊ ಆಗ ಇಲ್ಲಿ ಏಪ್ರಿಲ್ ತಿಂಗಳ ಸೇಲ್ಸಿನ 20% ಮೇ ಅಲ್ಲಿ ರಿಸೀವ್ ಮಾಡ್ತೇವೆ. ಅದು 1,20,000 ಆಗ್ತದೆ. ಅದಕ್ಕೆ 1% ಡಿಸ್ಕೌಂಟ್ ಕೊಡ್ತೇವೆ. ಸೊ 1,18,800 ರಿಸೀವ್ ಮಾಡ್ತೇವೆ. ಇದೆರಡು ಆ್ಯಡ್ ಮಾಡಿದರೆ ಏಪ್ರಿಲ್ ಮತ್ತು ಮೇದು 5,30,400 ಈಸ್ ರಿಸಿಪ್ಟ್ ಫ್ರಮ್ ಡೆಟರ್ ಸೈಡ್. ಓಕೆನಾ? ದೆನ್ ನೆಕ್ಸ್ಟ್ ಐಟಮ್ ಯಾವುದು ಬರೀಬೇಕು? ಇಲ್ಲಿ ಬೇರೆ ರಿಸಿಪ್ಟ್ ಯಾವ್ದಾದ್ರು ಇದೆಯಾ ನೋಡ್ಬೇಕು. ಇಲ್ಲಿ ಬೇರೆ ರಿಸಿಪ್ಟ್ ಇರುವಂಥದ್ದು ನಮಗೆ ಫಾರ್ಮ್ ಇನ್ವೆಸ್ಟ್ ಮಾಡ್ತಂತೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ. ಸೊ ಅದೆಷ್ಟು ಅಂತೇಳಿ ನೋಡ್ಬೇಕು. ಅದು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. ನೆಕ್ಸ್ಟ್ ರಿಸಿಪ್ಟ್ ಮೂರನೇದು ರಿಸಿಪ್ಟ್ ಈಸ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್. interest on fixed deposit. ಎಷ್ಟು ಇನ್ವೆಸ್ಟ್ ಮಾಡಿದೆ ಬ್ಯಾಂಕ್? ಇದು ಎಷ್ಟು ಇನ್ವೆಸ್ಟ್ ಮಾಡ್ತೇವೆ ನಾವು ಬ್ಯಾಂಕಲ್ಲಿ? 9 lakh rupees ಇನ್ವೆಸ್ಟ್ ಮಾಡ್ತೇವೆ ಇಂಟು 4% ಇಂಟ್ರೆಸ್ಟ್.
ಫಾರ್ 1 ಮಂತ್. ಪ್ರತಿ ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತದಂತೆ ಬ್ಯಾಂಕ್ ಅಲ್ವಾ. ದ ಇಂಟ್ರೆಸ್ಟ್ ಈಸ್ ಪೇಡ್ ಬೈ ದ ಬ್ಯಾಂಕ್ ಎವ್ರಿ ಮಂತ್. ಪ್ರತಿ ಮಂತಿಗೆ ಬ್ಯಾಂಕಿನವರು ಇಂಟ್ರೆಸ್ಟ್ ಕೊಡ್ತಾರೆ. ಅದೇ ಮಂತ್ಲಿ ಇಂಟ್ರೆಸ್ಟ್ ಎಷ್ಟಾಗ್ತದೆ ನೋಡ್ಬೇಕು. ಇಂಟು 1/12 comes to rupees 3,000. ₹3,000 ಆಗ್ತದೆ ಇಂಟ್ರೆಸ್ಟ್. ರಿಸೀವ್ ಮಾಡಿದ್ದು ನಾವು. ಇನ್ನೊಂದು ಯಾವುದು ರಿಸಿಪ್ಟ್ ಇದೆ ನಮಗೆ ಅಲ್ಲಿ, ಸೇಲ್ ಆಫ್ ಓಲ್ಡ್ ಮೆಷಿನರಿ. ಯಾವುದು, an old machine is sold in April and cash is expected to be received in May ಅಂತೇಳಿ ಕೊಟ್ಟಿದ್ದಾರೆ. ಕ್ಯಾಶ್ ನಮಗೆ ಮೇ ಅಲ್ಲಿ ಸಿಗ್ತದೆ ಅಂತ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಮೇ ತಿಂಗಳ ಬಜೆಟ್ ಮಾಡುವ ಕಾರಣ ಮೇ ಅಲ್ಲಿ ಕ್ಯಾಶ್ ರಿಸೀವ್ ಮಾಡ್ತೇವೆ. ಸೊ ಮೇ ಅಲ್ಲಿ ನಾವು ಎಂಟ್ರಿ ಮಾಡಬೇಕು. ಸೇಲ್ ಆಫ್ ಓಲ್ಡ್ machinery 1,25,000. 1,25,000. 1,25,000 is the sale of old machinery. So ಇಷ್ಟು ಕ್ಯಾಶ್ ರಿಸಿಪ್ಟ್ ಇರುವಂತದ್ದು ನಮಗೆ ಇನ್ ದ ಮಂತ್ ಆಫ್ ಮೇ. ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದು ಏಪ್ರಿಲಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೇವೆ. ಏಪ್ರಿಲಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದು. ಆಮೇಲೆ ರಿಸಿಪ್ಟ್, ಕ್ಯಾಶ್ ಸೇಲ್ 50% ಆಫ್ ದ ಸೇಲ್ ಈಸ್ ಆನ್ ಕ್ಯಾಶ್ ಬೇಸಿಸ್ ಅಂತೆ. ಸೊ ಟೋಟಲ್ 14 ಲಕ್ಷ ಸೇಲ್ ಮಾಡಿದ್ದೇವೆ. ಅದರಲ್ಲಿ 50% ಕ್ಯಾಶ್ ಸೇಲ್ ಆದ ಕಾರಣ 7 lakh rupees ಆಗ್ತದೆ. ಉಳಿದಿರುವಂಥದ್ದು ಕ್ರೆಡಿಟ್ ಸೇಲ್ ಆಗ್ತದೆ. ಆ ಕ್ರೆಡಿಟ್ ಸೇಲಲ್ಲಿ 50% ಕ್ರೆಡಿಟ್ ಸೇಲ್, ಅದು 14 ಲಕ್ಷದ 50% ಅಂದರೆ 7 ಲಕ್ಷ ಆಗ್ತದೆ. 60% ಸೇಮ್ ಮಂತಲ್ಲಿ ರಿಸೀವ್ ಮಾಡ್ತೇವೆ, 4,20,000. ಬಟ್ ಎಂಟೈರ್ 4,20,000 ಈಸ್ ನಾಟ್ ರಿಸೀವ್ಡ್. ವಿ ಆರ್ ಗಿವಿಂಗ್ 2% ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಕೊಟ್ಟಾಗ ನಮಗೆ 4,11,600 ಮೇದು ಡೆಟಾಸ್ ಆಗ್ತದೆ. ಮೇದು ಕ್ರೆಡಿಟ್ ಸೇಲಿನ 60% ವಿತ್ 2% ಡಿಸ್ಕೌಂಟ್. ಆಮೇಲೆ ಏಪ್ರಿಲಿನ ಕ್ರೆಡಿಟ್ ಸೇಲ್, ಏಪ್ರಿಲಲ್ಲಿ 12 ಲಕ್ಷ ಸೇಲ್ ಮಾಡಿದ್ದೇವೆ. ಅದರಲ್ಲಿ 6 ಲಕ್ಷ ಕ್ರೆಡಿಟ್ ಸೇಲ್. 6 ಲಕ್ಷದಲ್ಲಿ 60% ಏಪ್ರಿಲಲ್ಲೇ ರಿಸೀವ್ ಮಾಡಿದ್ದೇವೆ, 20% ಮೇಯಲ್ಲಿ ರಿಸೀವ್ ಮಾಡ್ತೇವೆ. ಸೊ ಅದು 1,20,000 ಆಗ್ತದೆ. ಆಗ ನಾವು ಕಸ್ಟಮರ್ಸಿಗೆ 1% ಡಿಸ್ಕೌಂಟ್ ಕೊಡ್ತೇವೆ. ಡೇಟಾಸಿಗೆ 1,200 ಆಗ್ತದೆ. ಟೋಟಲ್ 1,18,800 ನಾವು ಏಪ್ರಿಲಿನ ಡೇಟಾಸ್ ರಿಸೀವ್ ಮಾಡ್ತೇವೆ. ಟೋಟಲ್ ಡೇಟಾ ರಿಸೀವ್ ಮಾಡಿರುವಂಥದ್ದು ಇದು 4,11,600 ಪ್ಲಸ್ 1,18,800 ಟೋಟಲ್ ಮಾಡಿ ಅದು 5,30,400 rupees ಆಗ್ತದೆ. ಆಮೇಲೆ ಏಪ್ರಿಲಲ್ಲಿ ನಾವು 9 lakh rupees ಇನ್ವೆಸ್ಟ್ ಮಾಡ್ತೇವೆ ಫಿಕ್ಸ್ಡ್ ಡೆಪಾಸಿಟಲ್ಲಿ, 4% ಇಂಟ್ರೆಸ್ಟ್. ಸೊ 4% ಇಂಟ್ರೆಸ್ಟ್ ನಾವು ಪ್ರತಿ ತಿಂಗಳು ಬ್ಯಾಂಕಿನವರು ಇಂಟ್ರೆಸ್ಟ್ ಕೊಡ್ತಾರಂತೆ. ಸೊ 9 lakh ಇಂಟು 4% ಮಾಡಿದರೆ 36,000 ಆಗ್ತದೆ. ಅದು ಮಂತ್ಲಿ ಇಂಟ್ರೆಸ್ಟ್ ಕೊಡೋದನ್ನ ತಿಂಗಳಿಗೆ 1,100,000 ಇಂಟ್ರೆಸ್ಟ್ ಕೊಡ್ತಾರೆ. ಸೊ 3,000 ಇಂಟ್ರೆಸ್ಟ್ ನಮಗೆ ಸಿಗ್ತದೆ. ಆಮೇಲೆ ಒಂದು ಮೆಷಿನ್ ಏಪ್ರಿಲಲ್ಲಿ ಸೇಲ್ ಮಾಡ್ತೇವೆ, ಅದರದ್ದು ಹಣ ರಿಸೀವ್ ಮಾಡಿರುವಂಥದ್ದು ಮೇ ಅಲ್ಲಿ. ಸೊ ಅದು 1,25,000 ಆಗ್ತದೆ. ಸೊ ಇಷ್ಟು ನಾವು ಕ್ಯಾಶ್ ರಿಸೀವ್ ಮಾಡಿರುವಂಥದ್ದು. ಸೊ ಟೋಟಲ್ ಕ್ಯಾಶ್ ನಾವು ಟೋಟಲ್ ಕ್ಯಾಶ್ ಹೇಳಿದರೆ ನಾವು ನಿನ್ನೆಲ್ಲ ಬರೆದಿತ್ತು ಎ ಪ್ಲಸ್ ಇ ಇಸ್ ಈಕ್ವಲ್ ಟು ಅದೆಷ್ಟಾಗ್ತದೆ, ನಾವು ಇಲ್ಲಿ ಎಂಟ್ರಿ ಮಾಡ್ತೇವೆ. 18,08,400 ಆಗ್ತದೆ. 18,08,400 ಇದು ನಾವು ನಮಗೆ ಇರುವಂಥ ಕ್ಯಾಶ್. ಇನ್ನು ನೆಕ್ಸ್ಟ್ ಸಿ, ಪೇಮೆಂಟ್ ಬರಿಬೇಕು ನಾವು. ಸಿ ಎಸ್ ಪೇಮೆಂಟ್ಸ್ 1 by 1 ಬರ್ಕೊಂಡು ಹೋಗ್ಬೇಕು. ಫಸ್ಟಿಗೆ ಕ್ಯಾಶ್ ಪರ್ಚೇಸ್ ಬರಿಬೇಕು. ಕ್ಯಾಶ್ ಪರ್ಚೇಸಸ್, ಎಷ್ಟು ಕ್ಯಾಶ್ ಪರ್ಚೇಸಸ್
ಅಲ್ಲಿ ಪರ್ಚೇಸಸ್ ಕೊಟ್ಟಿದ್ದಾರೆ ಮೇದು 6 lakh ಇಸ್ ದ ಪರ್ಚೇಸ್. ಅಲ್ಲಿ ಅಂತ ಕೊಟ್ಟಿದ್ದಾರೆ 50% ಆಫ್ ದ ಪರ್ಚೇಸಸ್ ರೆಪ್ರೆಸೆಂಟ್ ಕ್ರೆಡಿಟ್ ಪರ್ಚೇಸ್ ಅಂತೇಳಿ. 50% ಕ್ರೆಡಿಟ್ ಪರ್ಚೇಸ್ ಅಂತೆ, 50% ಕ್ಯಾಶ್ ಪರ್ಚೇಸ್ ಆಗ್ತದೆ. ಕ್ಯಾಶ್ ಪರ್ಚೇಸ್ 6 lakhs ಅಲ್ಲಿ 50% ಅಂತ ಹೇಳಿದ್ರೆ ಇಟ್ ಈಸ್ 3 lakh. ಆಮೇಲೆ ನೆಕ್ಸ್ಟ್ ಅಂತ ಬರೀಬೇಕು ಪೇಮೆಂಟ್ ಟು ಕ್ರೆಡಿಟರ್ಸ್. ಎರಡನೇ ಐಟಮ್ ಇಲ್ಲಿ ಪೇಮೆಂಟ್ ಟು ಕ್ರೆಡಿಟರ್ಸ್. payments to creditors. ಪೇಮೆಂಟ್ ಟು ಕ್ರೆಡಿಟರ್ಸ್ ಅಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಕೂಡ ಆಗ ಮಾಡಿದ ಆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ವಲ್ಪ ನಿಮಗೆ 2 ಅಥವಾ 3 ತಿಂಗಳದಿರುವಾಗ ಬೋರ್ಡಲ್ಲಿ ವರ್ಕೌಟ್ ಮಾಡಿದಷ್ಟು ಎಫೆಕ್ಟಿವ್ ಆಗಲಿಕ್ಕಿಲ್ಲ. ಸೊ ಪೇಮೆಂಟ್ ಟು ಕ್ರೆಡಿಟರ್ಸ್ ಎಂತ ಕೊಟ್ಟಿದ್ದಾರೆ ಇಲ್ಲಿ, 50% of the purchases represent credit purchase. Out of credit purchases, 50% is payable in the same month. 50% ಸೇಮ್ ಮಂತ್ ಅಲ್ಲಿ ಪೇಮೆಂಟ್ ಮಾಡ್ತೇವೆ. ಎಷ್ಟು ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೇವೆ, 3 lakh ಇದು ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೇವೆ. ಟೋಟಲ್ ಪರ್ಚೇಸ್ ಎಷ್ಟು 6 lakh. ಅದರಲ್ಲಿ 3 lakh ಕ್ಯಾಶ್, 3 lakh ಕ್ರೆಡಿಟ್. ಈ 3 lakh ಅಲ್ಲಿ ಏನು ಮಾಡ್ತೇವೆ, 50% is payable in the same month. 50% ಎಷ್ಟಾಗ್ತದೆ, 50% ಅಂತ ಹೇಳಿದ್ರೆ 1,50,000 and 25% 1,50,000 ಆಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಪೇಮೆಂಟ್ ಟು ಕ್ರೆಡಿಟರ್ಸ್ ಅಲ್ಲಿ ಇದು ಅಂತೇಳಿ ಬರೆಯುವ ನಾವು. ಮೇ ತಿಂಗಳ ಪೇಮೆಂಟ್ ಮಾಡಿದ್ದು ಕ್ರೆಡಿಟರ್ಸ್. ಆಮೇಲೆ ಪೇಮೆಂಟ್ ಟು ಕ್ರೆಡಿಟರ್ಸ್ ಇದು ಯಾವುದು, ಏಪ್ರಿಲ್ ಇದು ಬರೀಬೇಕು. ಏಪ್ರಿಲ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದೇವೆ. ಏಪ್ರಿಲ್ ಅಲ್ಲಿ ಪರ್ಚೇಸ್ ಮಾಡಿರೋದು ಎಷ್ಟು ನಾವು ಪೇಮೆಂಟ್ ಮಾಡ್ತೇವೆ. ಇಲ್ಲಿ ಏಪ್ರಿಲ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದೇವೆ, 5 lakh rupees ಪರ್ಚೇಸ್ ಮಾಡಿದ್ದೀವಿ ಏಪ್ರಿಲ್ ಅಲ್ಲಿ, ಸರಿಯಾ. ಈ 5 lakh rupees ನಾವು ಏಪ್ರಿಲ್ ಅಲ್ಲಿ ಪರ್ಚೇಸ್ ಮಾಡಿದ್ರಲ್ಲಿ 50% ಇಸ್ ದ ಕ್ರೆಡಿಟ್ ಪರ್ಚೇಸ್. 50% ಅಂದರೆ ಎಷ್ಟಾಗ್ತದೆ, 2,50,000 ಆಗ್ತದೆ. 2,50,000 ಕ್ರೆಡಿಟ್ ಪರ್ಚೇಸ್ ಏಪ್ರಿಲ್. ಸೊ ಆ 2,50,000 ಅಲ್ಲಿ ನಾವು 25% ಮೇ ಅಲ್ಲಿ ಪೇಮೆಂಟ್ ಮಾಡ್ತೇವೆ. 2,50,000 ಇಂಟು 25%, ಅದು 62,500. ಇನ್ನು ಉಳಿದಿರುವಂಥದ್ದು ನಾವು ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನು 25% ಜೂನಲ್ಲಿ ಪೇಮೆಂಟ್ ಮಾಡ್ತೇವೆ. ಸೊ ಇದೆರಡು ಟೋಟಲ್ ಮಾಡಬೇಕು. 1,50,000 ಪ್ಲಸ್ 62,500, 2,12,500. Total payment to creditors is ಎರಡು ಆ್ಯಡ್ ಮಾಡಿದಾಗ 2,12,500 ಇದು ಕ್ರೆಡಿಟರ್ಸ್ಗೆ ನಾವು ಪೇಮೆಂಟ್ ಮಾಡಿರುವಂಥದ್ದು. ಆಮೇಲೆ ನೆಕ್ಸ್ಟಿಗೆ ನಾವು ನೆಕ್ಸ್ಟ್ ಪೇಮೆಂಟ್ ಯಾವುದು ಅಂತ ನೋಡಿ. ಪೇಮೆಂಟ್ ಅಲ್ಲಿ ವೇಜಸ್ ಅಂಡ್ ಸ್ಯಾಲರೀಸ್ ಇದೆ ಫಸ್ಟ್ ಕೊಟ್ಟಿರುವಂಥದ್ದು. ವೇಜಸ್ ಅಂಡ್
ಸ್ಯಾಲರೀಸ್, ವೇಜಸ್ ಅಂಡ್ ಸ್ಯಾಲರೀಸ್ ಏನು ಹೇಳಿದ್ದಾರೆ ಅದಕ್ಕೆ? ವೇಜಸ್ ಅಂಡ್ ಸ್ಯಾಲರೀಸಿಗೆ 50% ಆಫ್ ದ ವೇಜಸ್ ಅಂಡ್ ಸ್ಯಾಲರೀಸ್ ಆರ್ ಪೇಯಬಲ್ ಇನ್ ದ ನೆಕ್ಸ್ಟ್ ಮಂತ್. ಸೊ 50% ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡ್ತಾರೆ. ಏಪ್ರಿಲ್ದು 50% ಮೇಯಲ್ಲಿ, ಮೇದು 50% ಮೇಯಲ್ಲಿ ಬರಿಬೇಕು. ಆಗ ಎರಡನ್ನು ಆ್ಯಡ್ ಮಾಡಿ ಬರಿಬೇಕು. 2 lakh 3 lakh ಇದ್ದು 50%, 2,90,000 ಇದ್ದು 50%. ಓಕೆನಾ? 2 lakh ಇದ್ದು 50%, 3 lakh ಇದ್ದು 50%. ಎರಡು ಆ್ಯಡ್ ಮಾಡುವಾಗ 2,95,000 ಬರ್ತದೆ. ಅದು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ 2,95,000 ಆಗ್ತದೆ. ನೆಕ್ಸ್ಟಿಗೆ ಫೋರ್ತ್ ಐಟಮ್ ಎಕ್ಸೈಸ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಅಂತ ಹೇಳಿದ್ದಾರೆ. ಎಕ್ಸೈಸ್ ಡ್ಯೂಟಿ ಆಫ್ ಈಚ್ ಮಂತ್ ಇಸ್ ಪೇಯಬಲ್ ಇನ್ ದ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡೋದು. ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡೋದಂದರೆ ಏಪ್ರಿಲ್ ಇದು ಮೇ ಅಲ್ಲಿ ನಾವು ಪೇಮೆಂಟ್ ಮಾಡ್ತೇವೆ. ಏಪ್ರಿಲ್ ಇದು 40,000 rupees. ಏಪ್ರಿಲ್ ಇದು 40,000 rupees. ಬೇರೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಜೂನಲ್ಲಿ ಮಾತ್ರ ಇರುವಂಥದ್ದು. ಪ್ರಾವಿಷನ್ ಮಾಡಿಡಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಬರೆಯ. ನೆಕ್ಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಅದು ಕಾಲಮ್ ಬೇಕು ಅದರ ಕಾರಣ ಇನ್ಕಮ್ ಟ್ಯಾಕ್ಸ್ ಮೇ ಅಲ್ಲಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಜೂನಲ್ಲಿ ಮಾತ್ರ ಇರುವಂಥದ್ದು ನಮಗೆ. ನೆಕ್ಸ್ಟ್ ಯಾವುದು? ಪರ್ಚೇಸ್ ಆಫ್ ನ್ಯೂ ಮೆಷಿನ್. ಒಂದು ಮೆಷಿನ್ ನಾವು ಮೇಲಿ ಪರ್ಚೇಸ್ ಮಾಡ್ತೇವೆ, ಪೇಮೆಂಟ್ ಮಾಡುವಂಥದ್ದು ಜೂನಲ್ಲಿ. ಸೊ ಅದಕ್ಕೊಂದು ಪ್ರಾವಿಷನ್ ಮಾಡಿಡಿ. ಮತ್ತೆ ಕಾಲಮ್ ಹಾಕ್ಬೇಕು ನಿಮಗೆ. ಪರ್ಚೇಸ್ ಆಫ್ ನ್ಯೂ ಮೆಷಿನ್. ಎರಡು ಯಾವುದೇ ಅಮೌಂಟ್ ಇಲ್ಲ ಅದೆರಡಕ್ಕೆ, ಅದೆರಡು ನಿಲ್ ಅಮೌಂಟ್. ಸೊ ಅದರಿಂದ ಅದರಲ್ಲಿ ಸಣ್ಣಕ್ಕೆ ಡ್ಯಾಶ್ ಹಾಕಿಬಿಡು. ಈಗ ಟೋಟಲ್ ಪೇಮೆಂಟ್ ನೆಕ್ಸ್ಟ್ ಬರೆಯ. ಟೋಟಲ್ ಪೇಮೆಂಟ್ಸ್ ಎಷ್ಟಾಗ್ತದೆ ಅಂತಂದು $8,47,500 ಆಗ್ತದೆ. 8,47,500. ಸೊ ಇದನ್ನು ನೀವು ಲೆಸ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸಿಗ್ತದೆ. Closing balance of cash A plus B minus C in the ಮಾಡಿದ್ದು ನಾವು. ಸೊ ಅದೆಷ್ಟಾಯಿತು? ಟೋಟಲ್ 18,08,400 ಅಲ್ಲಿ 8,47,500 ಲೆಸ್ ಮಾಡ್ತೀರಿ. 9,50,900 ಉಳಿತು.
60,900 ಬಾಕಿ ಆಗ್ತದೆ. So ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ದಿಸ್ ಈಸ್ ದ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಜೂನ್. ಜೂನ್ ಇದು ಓಪನಿಂಗ್ ಬ್ಯಾಲೆನ್ಸ್ 9,60,900. ಉಳಿದಿದ್ದು ನಾಳೆ ಮಾಡುವ ಜೂನ್ ಇದ್ದು ಡೀಟೇಲ್ಸ್ ಎಲ್ಲ. ಸೊ ಇದು ಮೇ ಇದ್ದು ಡೀಟೇಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಕ್ಯಾಶ್ ಸೇಲ್ಸ್ 50% ಆಫ್ 14,07,000. ರೆಸಿಪ್ಟ್ ಫ್ರಮ್ ಡೆಟರ್ಸ್ ಮೇದು ಸೇಲ್ ಮಾಡಿದ್ರಲ್ಲಿ 60% ನಾವು ಮೇಯಲ್ಲಿ ರಿಸೀವ್ ಮಾಡ್ತೇವೆ, ಅದಕ್ಕೆ 2% ಡಿಸ್ಕೌಂಟ್ ಕೊಡ್ತೇವೆ. ಆಮೇಲೆ ಏಪ್ರಿಲಿನ ಸೇಲ್ ಇದ್ದು 20% ನಾವಿಲ್ಲಿ ರಿಸೀವ್ ಮಾಡ್ತೇವೆ ಮೇಯಲ್ಲಿ, ಅದಕ್ಕೆ 1% ಡಿಸ್ಕೌಂಟ್ ಕೊಡ್ತೇವೆ. ನೆಟ್ ಅಮೌಂಟ್ ಇಷ್ಟು ಆಗ್ತದೆ. ಟೋಟಲ್ ರಿಸಿಪ್ಟ್ ಫ್ರಮ್ ಡೇಟರ್ 5,30,400 ಆಗ್ತದೆ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ 3,000. ಸೇಲ್ ಆಫ್ ಓಲ್ಡ್ ಮೆಷಿನರಿ ಇದು ಏಪ್ರಿಲಲ್ಲಿ ಸೇಲ್ ಮಾಡಿದ್ದು ಮೇಯಲ್ಲಿ ರಿಸೀವ್ ಮಾಡಿದ್ದೇವೆ. ಟೋಟಲ್ ಇಷ್ಟು ಕ್ಯಾಶ್ ಇತ್ತು ನಮಗೆ. ಆಮೇಲೆ ಕ್ಯಾಶ್ ಪರ್ಚೇಸಸ್ ಟೋಟಲ್ 6 lakh ಪರ್ಚೇಸ್ ಮಾಡಿದ್ದು, ಅದರಲ್ಲಿ 3,50% ಕ್ಯಾಶ್ ಪರ್ಚೇಸ್, ಆದ ಕಾರಣ ಇಮಿಡಿಯೇಟ್ ಪೇಮೆಂಟ್ ಮಾಡ್ತೇವೆ, ಬರೀಬೇಕು. ಕ್ರೆಡಿಟ್ ಪರ್ಚೇಸಲ್ಲಿ 50% ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತೇವೆ, ಅದು 1,50,000 ಆಗ್ತದೆ. ಇನ್ನು 25% ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡ್ತೇವೆ. ಆಗ ಏಪ್ರಿಲಿದ್ದು ಪೇಮೆಂಟ್ ನಾವು ಮೇಯಲ್ಲಿ ಮಾಡುವಂಥದ್ದು, ಅದು ನಮಗೆ 62,500 ಆಗ್ತದೆ. ಟೋಟಲ್ ಪೇಮೆಂಟ್ ಟು ಕ್ರೆಡಿಟರ್ಸ್ 2,12,500 ಆಯಿತು. ವೇಜಸ್ ಆ್ಯಂಡ್ ಸ್ಯಾಲರಿ ಇದು 50% ಏಪ್ರಿಲಿದ್ದು, 50% ಮೇದು. ವೇಜಸ್ ಆ್ಯಂಡ್ ಸ್ಯಾಲರಿ 50% ಆಫ್ ಏಪ್ರಿಲ್ ಪ್ಲಸ್ 50% ಆಫ್ ಎರಡು ಸೇರಿಸುವಾಗ ಎಷ್ಟಾಗ್ತದೆ ನಮಗೆ. ಎಕ್ಸೈಸ್ ಡ್ಯೂಟಿ ಹಿಂದಿನ ತಿಂಗಳದ್ದು ನೆಕ್ಸ್ಟ್ ಮಂತಲ್ಲಿ ಕೊಡೋದು, ಏಪ್ರಿಲ್ ಇದ್ದಿದ್ದು. ಇನ್ಕಮ್ ಟ್ಯಾಕ್ಸ್ ಜೂನಲ್ಲಿ ಮಾತ್ರ, ಇಲ್ಲಿ ಬರೆಯುವಾಗ ಫಿಗರ್ ಬರ್ತದೆ. ಪರ್ಚೇಸ್ ಆಫ್ ನ್ಯೂ ಮೆಷಿನರಿ ನೆಕ್ಸ್ಟ್ ಜೂನಲ್ಲಿ ಮಾಡುವಾಗ ಬರ್ತದೆ, ಇಲ್ಲಿಲ್ಲ. ಟೋಟಲ್ ಪೇಮೆಂಟ್ ಇಷ್ಟು ಮಾಡಿತ್ತು ನಾವು, ಟೋಟಲ್ ಪೇಮೆಂಟ್ ಮಾಡಿರುವಂಥದ್ದು ಇಷ್ಟು. ಸೊ ಅದರಿಂದ ಕ್ಲೋಸಿಂಗ್ ಬ್ಯಾಲೆನ್ಸ್ 9,60,900, ದ್ಯಾಟ್ ಈಸ್ ದ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಜೂನ್. ಜೂನ್ ಇದ್ದು ಬಜೆಟ್ ನಾಳೆ ಮಾಡುವ ನಾವು. ಸೊ ಅಲ್ಲಿಗೆ ಅದನ್ನು ನಿಲ್ಲಿಸುವ. ಹೇಗೆ ಅರ್ಥ ಆಯ್ತಾ, ಬೌನ್ಸ್ ಆಯ್ತಾ?